ನಮಸ್ಕಾರ ರೀ ಕರ್ನಾಟಕ, ಹೆಂಗದೀರಿ? ಎಲ್ಲರೂ ಆರಾಮದೀರೇನ? ನೀವೆಲ್ಲ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ನನ್ನ ಮೊದಲನೇ ವಿಡಿಯೋನ ಶುರು ಮಾಡಾಕತ್ತಾನೆ. ಮೊದಲನೇ ವಿಡಿಯೋ ಹೆಂಗೆ ಮಾತಾಡಬೇಕು, ಯಾವ ಥರ ಮಾತಾಡಬೇಕು, ಎಲ್ಲಿಂದ ಶುರು ಮಾಡಬೇಕು ನಿಜವಾಗ್ಲೂ ಗೊತ್ತಿಲ್ಲ. ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಇದು ನನ್ನ ಮೊದಲನೇ ವಿಡಿಯೋ ಆಗಿದ್ದರಿಂದ ನಾನು ನನ್ನ ಬಗ್ಗೆ ಒಂದು ಸಣ್ಣ ಕಿರುಪರಿಚಯನ ನಿಮ್ಮ ಜೊತೆ ಹಂಚ್ಕೊಳಕತ್ತೀನಿ. ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ನೋಡಿರಿ. ನನ್ನ ಹೆಸರು ಶ್ರುತಿ ಅಂತ. ನಾನು ಮಹಾರಾಷ್ಟ್ರದಿಂದ ವಿಡಿಯೋ ಮಾಡಕತ್ತೀನಿ. ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಹೌಸ್ ವೈಫ್. ನನಗೆ ಇಬ್ಬರು ಮಕ್ಕಳದಾರು ಮತ್ತು ನಮ್ಮ ಯಜಮಾನರು ಆಟೋ ಡ್ರೈವರ್. ನಾನು ಕರ್ನಾಟಕದವಳೆ. ಹಾವೇರಿ ಜಿಲ್ಲೆ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದು. ಮದುವೆ ಮಾಡಿ ನನ್ನ ಮಹಾರಾಷ್ಟ್ರಕ್ಕೆ ಕೊಟ್ಟಾರು. ಹಾಗಾಗಿ ನಾನು ಮಹಾರಾಷ್ಟ್ರದಿಂದನೇ ವಿಡಿಯೋ ಮಾಡಕತ್ತೀನಿ. ನನಗೂ ಭಾಳ ದಿನದಿಂದ ಆಸೆ ಇತ್ತು, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ನಾನು ಬ್ಲಾಗ್ಸ್ ಮಾಡಬೇಕು ಅಂತ. ಇವತ್ತು ಮಾಡೋಣ ನಾಳೆ ಮಾಡೋಣ ಅನ್ಕೊಂತ ವರ್ಷಗಳೇ ಕಳೆದೋಯ್ತು ಗೈಸ್. ಫೈನಲಿ ಶುರು ಮಾಡೇನಿ. ನಾಳೆ ಗಣಪತಿ ಹಬ್ಬ, ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಒಂದು ಒಳ್ಳೆಯ ದಿನ, ಗಣಪತಿ ಒಂದು ನೆನಪಿನ ದಿನ ಅಂದ್ಕೊಂಡು ಇವತ್ತಿಂದ ಶುರು ಮಾಡೇನಿ. ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ನಾನು ಒಳ್ಳೆ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ನಮ್ಮ ಈ ಚಾನಲ್ನಲ್ಲಿ ನಾನು ಡೈಲಿ ರೂಟೀನ್ ಬ್ಲಾಗ್ಸ್, ಟ್ರಾವೆಲಿಂಗ್ ವಿಡಿಯೋಸ್, ರೆಸಿಪಿ ವಿಡಿಯೋಸ್ ಮತ್ತು ಚಾಲೆಂಜ್ ವಿಡಿಯೋಸ್ ಈ ಥರ ವಿಡಿಯೋಗಳನ್ನು ಮಾಡಬೇಕು ಅಂತ ಅಂದ್ಕೊಂಡೇನೆ. ನೋಡೋಣ ಯಾವ ಥರ ಮಾಡ್ತೀನಿ ಅಂತ. ನಿಮಗೂ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ನಲ್ಲಿ ಖಂಡಿತ ಹೇಳ್ರಿ. ಅದೇ ಥರ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ಮತ್ತು ನನ್ನ ಶಿಕ್ಷಣದ ಬಗ್ಗೆ ಹೇಳ್ಬೇಕಂದ್ರೆ ನಾನು ಭಾಳ ಕಲ್ತಿಲ್ರಿ. ನನಗೆ ಭಾಳ ಆಸೆ ಇತ್ತು. ಭಾಳಲ್ಲ ಅಂದರೂ ಒಂದು ಸೆಕೆಂಡ್ ಇಯರ್ ಮಟ್ಟ ಆದರೂ ಕಲಿಬೇಕು, ನಾನು ಏನಾದರೂ ಚಿಕ್ಕ ಪುಟ್ಟ ಜಾಬ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದವರು ನನ್ನ 8ನೇ ಕ್ಲಾಸ್ವರೆಗೂ ಅಷ್ಟೇ ಕಲಿಸಿದ್ದು. ನಾವು ನಮ್ಮ ಮನೆ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಸುಮ್ಮನಾಗಿಬಿಟ್ವಿ. ನಾನು ಯಾಕಪ್ಪ ನನ್ನ ಶಿಕ್ಷಣದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ನಾನು ಮಾಡಿದ ತಪ್ಪನ್ನು ಯಾರೂ ಮಾಡಬೇಡಿ. ಶಿಕ್ಷಣಕ್ಕೆ ಬಹಳ ಅಂದರೆ ಭಾಳ ಮಹತ್ವವಿದೆ. ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬದವರು ಎಷ್ಟು ಶಿಕ್ಷಣ ಕಲಿಸ್ತಾರೋ ಅಲ್ಲಿವರೆಗೂ ನೀವು ಓದಿ ಒಂದು ಒಳ್ಳೆ ವಿದ್ಯಾವಂತರಾಗಿ ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ನಾನು ನನ್ನ ಶಿಕ್ಷಣದ ಬಗ್ಗೆ ಹೇಳಿದೆ. ಮತ್ತು ನಮ್ಮ ಮನೆಯಲ್ಲಿ, ನಾನಿರೋದು ಮಹಾರಾಷ್ಟ್ರದಲ್ಲಿ, ಹಾಗಾಗಿ ನಮ್ಮ ಮನೆಯಲ್ಲಿ ಕನ್ನಡ ಮಾತಾಡೋದು ನಾನೊಬ್ಬಳೇ. ನಮ್ಮ ಯಜಮಾನ್ರಿಗೂ ಕನ್ನಡ ಬರಲ್ಲ. ನನ್ನ ಮಕ್ಕಳು ಮಾತಾಡಿದ ಪ್ರತಿಯೊಂದು ಅರ್ಥಕತೆ, ಅದ್ರವ್ರಿಗೆ ರಿಟರ್ನ್ ಮಾತಾಡೋಕ್ಕೆ ಬರೋದಿಲ್ಲ. ಸ್ವಲ್ಪ ಅರ್ಥಕತೆ. ದಿನ ನಾನು ನಿಮ್ಮ ಜೊತೆ ಮಾತಾಡೋದ್ರಿಂದ ಅವರು ಅದನ್ನು ಕೇಳಿ ಚೆನ್ನಾಗಿ ಮಾತಾಡ್ತಾರೆ ಅನ್ನೋ ಒಂದು ಪ್ರಯತ್ನ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನಿ. ನಿಮ್ಮ ಸಪೋರ್ಟ್ ಬೇಕು ಗೈಸ್. ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲ ಅಶಕ್ಯ ಆಗೋದಿಲ್ಲ, ಎಲ್ಲ ಶಕ್ಯ ಆಗುತ್ತೆ. ನೋಡೋಣ, ಪ್ರಯತ್ನ ಮಾಡಾಕತ್ತೀನಿ. ಏನಾಗುತ್ತೆ ಎಲ್ಲ ದೇವರಿಗೆ ಬಿಟ್ಟದ್ದು ಅನ್ಕಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ನನಗೆ ಗೊತ್ತು. ಕೆಳಗೆ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ಲಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಹಂಗೆ ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮೊದಲು ನನಗೊಂದು ಆಸೆ ಅನ್ನೋಕ್ಕಿಂತ ಒಂದು ಕುತೂಹಲ. ಏನಪ್ಪ ಅಂದ್ರೆ, ನಮ್ಮ ಈ ಮೊದಲನೇ ವಿಡಿಯೋನ ಯಾರು ಎಲ್ಲಿಂದ ನೋಡಾಕತ್ತಾರೋ ಅಂತ ತಿಳ್ಕೊಳೋ ಒಂದು ಕುತೂಹಲ. ಅದಕ್ಕೋಸ್ಕರ ಕೇಳಕತ್ತೀನಿ, ಯಾರು ಎಲ್ಲಿಂದ ನಮ್ಮ ಈ ವಿಡಿಯೋ ನೋಡಾಕತ್ತೀರೋ ನಿಮ್ಮ ಊರ ಹೆಸರನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ. ನನಗೂ ಏನೋ ಒಂದು ಆಸೆ, ಯಾರ್ಯಾರು ಎಲ್ಲಿಂದ ನಮ್ಮ ವಿಡಿಯೋ ನೋಡಾಕತ್ತಾರ ಅಂತ ತಿಳ್ಕೊಂಡು ಅದಕ್ಕೋಸ್ಕರ ಕೇಳಿದೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್. ಒಂದು ಸೆಕೆಂಡ್. ನಾಳೆ ಗಣಪತಿ ಹಬ್ಬ ಇದೆ. ಅಡ್ವಾನ್ಸ್ ಆಗಿ ಎಲ್ಲ ಕರ್ನಾಟಕ ಜನತೆಗೂ ನಮ್ಮ ಕಡೆಯಿಂದ, ನಮ್ಮ ಕುಟುಂಬದ ಕಡೆಯಿಂದ ಗಣೇಶ ಚತುರ್ಥಿಯ ಶುಭಾಶಯಗಳು. ಜೈ ಹಿಂದ್.